गुलबर्गा डिस्ट्रिक्ट के कोटनूर गांव में डॉक्टर बाबा साहेब भीमराव अंबेडकर की मूर्ति का अपमान करने पर आज दलित समाज के लोग शहर के मुख्तलिफ इलाकों में सड़कों पर उतर आए। सड़कें जाम की और नारेबाजी कर अपना गुस्सा और आक्रोश जाहिर किया और मांग की कि देश का संविधान लिखने वाले डॉक्टर बाबा साहेब भीमराव अंबेडकर की मूर्ति का अपमान करने वाले आरोपियों को जल्द से जल्द गिरफ्तार कर कड़ी से कड़ी सजा दी जाए। पुलिस डिपार्टमेंट शहर के हालात को काबू करने में लगा है और इस पूरे मामले की बारीकी से जांच चल रही है। उनकी गर्दन काट के छोड़ेंगे। इस चौरस्ते पे गुलबर्गा में जो मैं बोल रहा हूँ, इस देश में कोई है एक जो हीरो है वही बाबा साहब अम्बेडकर है। अपने जो कार्यक्रम में था, इस टाइम में कलबुर्गी के कोटनूर मठा के पास जो बाबा साहब का स्टैचू को जो चप्पल के हार डाले हैं, ऐसे लोगों को बाबा साहब अम्बेडकर इस देश की संविधान लिखा है, उनकी गर्दन काट के छोड़ेंगे। इस चौरस्ते पे गुलबर्गा में जो मैं बोल रहा हूँ, इस देश में कोई है एक जो हीरो है वही बाबा साहब अम्बेडकर है। इस देश में कौन सा भी भगवान है, कौन सा भी मस्जिद है, कौन सा भी धर्म है जो चलता है तो इस देश की संविधान के ऊपर। संविधान ही नहीं तो इस देश में क्या है? बाबा साहब ने तुम्हारे को क्या बिगड़ा था? कहाँ पे हुआ सर एक्सीडेंट? एक कोटनूर मठ का जो बाबा साहब का स्टैचू है, उस स्टैचू पे जो हार डाले हैं, उन लोगों को अरेस्ट करना, उन लोगों को फांसी पे चढ़ाना, नहीं तो हमारा हाथ में देना, उनको गर्दन काट के छोड़ देंगे। कानून अंते कानून, कानून अंते कानून। जय भीम बोलो, बोलो रे बोलो, जय भीम बोलो, आवाज दो। ಗುಲ್ಬರ್ಗಾಗ ಕ್ವಾಟ್ನೂರ್ ಡಿದಾಗ ಏನ್ ಒಂದು ಘಟನೆ ಮಾಡ್ಯಾರ ಅವರು, ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ಯಾರ. ಆ ವ್ಯಕ್ತಿಗೆ ಆದಷ್ಟು ಜಲ್ದಿ ಹಿಡಿದು ಏನಂತ ಒಂದ್ ಶಿಕ್ಷೆ ಕೊಡ್ಬೇಕು, ಅಂದಾಗೆ ಈ ಹೋರಾಟ ಕಮ್ಮಿ ಆಗ್ತದ. ಇಲ್ಲಾಂದ್ರೆ ದಿನಕ್ಕೆ ಹೆಚ್ಚಿಗೆ ಬೆಳೆದ ಹೋಗ್ತದ. ಮತ್ತೆ ದಿನಕ್ಕೆ ಏನದ ಅವ್ರು ಏನ್ ಮಾಡಿಲ್ಲ ಅವ್ರ 10 ಪಟ್ಟು ಜಾದ ಮಾಡ್ತಾರೆ ನಮ್ ಗುಲ್ಬರ್ಗ ದಲಿತರು. ಅದಕ್ಕಾಗಿ ಇವತ್ತಿನ ದಿನ ನಮ್ ಜಿಲ್ಲಾಧಿಕಾರಿಗಳಾಯ್ತು, ಏನ್ ನಮ್ ಗುಲ್ಬರ್ಗ ಪೊಲೀಸ್ ಆಯ್ತು, ಎಲ್ಲರಿಗೂ ತಿಳಿಸೋದೆ ಅಂದ್ರೆ ಆಲ್ಮೋಸ್ಟ್ ಜಲ್ದಿ ಎಷ್ಟು ಜಲ್ದಿ ಆಯ್ತು ಅಷ್ಟು ಜಲ್ದಿ ಅವನಿಗೆ ಅಂತ ಅರೆಸ್ಟ್ ಮಾಡ್ಬೇಕಂತ ನಮ್ದು ವಿನಂತಿ. ನಾವ್ ಏನ್ ಮಾಡ್ತೀವಲ್ಲ ಒಂದು ಹೋರಾಟ ಮಾಡ್ತೀವಿ, ಬಾಬಾ ಸಾಹೇಬ್ರ ಅಭಿಮಾನ ನಮಗ, ನಾವು ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟ ಏನ್ರೆ ನಿಂದಿರ್ಬೇಕಾದ್ರೆ ಇಮಿಡಿಯೇಟ್ಲಿ ನಿಂದಿರ್ಸಲೇಬೇಕು ಅವ್ರಿಗೆ.
और ಅಲ್ಲಿ ಕ್ವಾರ್ಟರ್ ಹೋಮರ್ ಅಲ್ಲಿ ಬಂದಿದೆ ಪೂರ ಬರ್ತಾವಂತಲ್ಲಿ ಫೋನ್ ಬರಲಿ ಅಂದ್ರಿ ಸರ್ ಈಗೇನು ಹೋಗಿ ಕರ್ಕೊಂಡು ಬರ್ತೀನಿ ಅಂದ್ರೆ ಬಿಡ್ತೀನಿ ಸರ್ ಪೊಲೀಸ್ ಆಫೀಸರ್ಸ್ ಕೊಡ್ರಿ ಸಹಕಾರ ಕೊಡ್ರಿ ಏನು ಕರ್ಕೊಂಡು ಬರ್ತೀರಿ ಹೋಗಿ ಹೋಗ್ತೀರಂದ್ರೆ ಹೋಗ್ರಿ ಅಲ್ಲ ಡ್ರೈವ್ ಆದ್ರೂ ಮಾಡ್ಬೇಕಲ್ಲ ತಾಳಕತೆ ಇರಲ್ಲನ್ರಿ ಅರೆ ಹೋಗ್ಯಾರ ಸರ್ ಹೋಗ್ಯಾರ ಅವ್ರಿಗೆ ಸರ್ ಏನು ನಾವು ಹೋರಾಟ ಮಾಡೋರಿಗೆ ಯಾಕೆ ಮಾಡತ್ರಿ ಹಿಂದೆ ಕಳ್ತಾರ್ರಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಗೆ ಚಪ್ಪಲ್ ಹಾರನ್ನು ಹಾಕಿ ದೊಡ್ಡ ಅವಮಾನ ಮಾಡಿದಾರ. ಅದರ ಪ್ರಯುಕ್ತವಾಗಿ ಇವತ್ತು ಇಡೀ ಗುಲ್ಬರ್ಗಾದಲ್ಲಿ ಇದು ಈ ಬೆಂಕಿ ಇಡೀ ದೇಶದಲ್ಲಿ ಹತ್ತಕ್ಕಂಥದ್ದಾಗ್ತದ. ನೀವು ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ. 200 ವರ್ಷದ ಇತಿಹಾಸ ಇದೆ. 35,000 ಜನರನ್ನು 500 ಮಂದಿ ಮಾರು ಮಂದಿ ಇವತ್ತು ಕೊಲೆ ಮಾಡಿರ್ತಕ್ಕಂಥ ನಿರ್ದೇಶನ ಇದೆ. ಅದನ್ನು ನೀವು ನೆನಪಿಗೆ ಇಟ್ಕೊಳ್ಬೇಕು. ನಮ್ಮ ರೊಚ್ಚಿಗೆ ಹಸ್ತಕ್ಕಂಥ ನೀವು ಕೆಲಸ ಮಾಡಬೇಡ್ರಿ. ಒಂದ್ಸಲ ಮುಸ್ಲಿಮರಿಗೆ ಕೆಣಕ್ತಿರಿ, ಒಂದ್ಸಲ ಕ್ರಿಶ್ಚಿಯನ್ರಿಗೆ ಕೆಣಕ್ತಿರಿ, ಮತ್ತೊಂದ್ಸಲ ದಲಿತರಿಗೆ ಕೆಣಕ್ತಿರಿ. ಇವು ಎಲ್ಲರೂ ಒಂದು ದಲಿತ ಬ್ಯಾಕ್ವರ್ಡ್ ಮೈನಾರಿಟಿ ಜನ ಒಂದಾದ್ರೆ ನಿಮ್ಮ ಯಾವತ್ತೂ ಆಟ ನಡೆದಿಲ್ಲ. ಈ ಆಟ ನೀವೆಲ್ಲ ತಿಳ್ಕೊಂಡಿರ್ಬೇಕು. ನಾವ್ಯಾರು ಹಿಂದೂ ಅಂತ ಒಪ್ಕೋಗ್ತಾ ಇರಲಿಲ್ಲ. ಹಿಂದೂಗಳ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹಿಂದೂಗಳಂತೇಳಿ ಎಲ್ಲ ಮನವರಿಕೆ ಮಾಡಿ ನೀವೇನೋ ದೇಶಕ್ಕೆ ಹುಚ್ಚು ಮಾಡ್ತಕ್ಕಂಥ ಕೆಲಸ ಮಾಡಿ ಇಂಥ ಕಿಡಿಗಾಡಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರ ತಯಾರು ಮಾಡಿರಲ್ಲ. ಈ ಕಾರ್ಯಕರ್ತ ನಾಳೆಗೆ ನಾವು ಅವರು ಹುಡ್ತಕ್ಕಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಪೊಲೀಸರ ಕೈ ಆಗಲಿಲ್ಲ ಅಂದ್ರೆ ನಮ್ಮ ಜನ ತಯಾರದ ಆ ಕೆಲಸ ನಮ್ಮ ಕೈ ಕೊಡಬೇಡ್ರಿ. ಕೂಡಲೇ ಸರ್ಕಾರ ಎಚ್ಚೆತ್ತು ಇಂಥ ಕಿಡಿಗೇಡಿಗಳಿಲ್ಲವ. ನಿನ್ನೆ ತಾನೇ ನಿಮ್ಗೆಲ್ಲ ಗೊತ್ತಿದೆ. ಇದರಲ್ಲಿ ಶ್ರೀರಾಮನ್ ಕೊತ್ತೇನವರು ಜೈಗಸೂಡೆ ಓವರ್ ಕೆಲಸ ಮಾಡ್ಯಾರ. ಅಂತವ್ರೆಲ್ಲ ಅವ್ರ ಮ್ಯಾಗ ನಿಗಾ ಇಡಬೇಕು. ಎಲ್ಲ ಆಗ್ತಕ್ಕಂಥ ಮಸೀದಿ ಆಗಿರ್ಬೋದು, ಕ್ರಿಶ್ಚಿಯನ್ ಮಂದಿರಗಳಾಗಿರ್ಬೋದು, ಬಾಬಾ ಸಾಹೇಬ್ ಸ್ಟ್ಯಾಚುಗಳಾಗಿರ್ಬೋದು, ಅಂತ ಎಲ್ಲ ಕಡೆ ನಿಗಾ ಇಟ್ಟು ನೀವು ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಮುಂದೆ ಆಗ್ತಕ್ಕಂಥ ಸರ್ಕಾರನೇ ಕಾರಣ ಅಂತ ನಾವು ಇಡೀ ತಿಮ್ಮಾಪುರ ಸರ್ಕಲ್ದಲ್ಲಿ ಘಂಟಾಘೋಷವಾಗಿ ನಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಈಗ ಅಲ್ಲಿ ಕ್ವಾರ್ಟರ್ಡಿ ಆಗ್ತಕ್ಕಂಥ ಜನಸಂಖ್ಯೆ ಹಜಾರೋ ಜನಸಂಖ್ಯೆ ಸೇರ್ತಕ್ಕಂಥಲ್ಲಿ ಜಿಲ್ಲಾಧಿಕಾರಿ ಇನ್ನೂವರೆಗೂ ಹೋಗಿಲ್ಲ ಅಂತೇಳಿ ಅಲ್ಲಿ ನಮ್ಗೆ ಕಂಡು ಬಂದದ. ಅದಕ್ಕೆ ನೀವು ಕೂಡಲೇ ಅವು ಎಲ್ಲ ಕೆಲಸ ಮಾಡಲಿಲ್ಲ ಅಂದ್ರೆ ಇದು ಅಹಿತಕರ ಘಟನೆಗೆ ನೀವೇ ಕಾರಣ ಅಂತ ನಾವು ಹೇಳ್ತೀವಿ. 2 ಮುಗಿಸ್ತೇನೆ.